शैक्षणिक अवधि 2024-25, शैक्षणिक अवधि 2024-25, कक्षा 7 तरगति 7 विषय तृतीय भाषा हिंदी, विषय तृतीಯ ಭಾಷೆ ಹಿಂದಿಯಲ್ಲಿ ಒಂದು FA1 ಕ್ವಶನ್ ಪೇಪರ್ ಇದೆ, ಬ್ಲೂ ಪ್ರಿಂಟ್ ಇದೆ, ಓಕೆ, ಕೀ ಆನ್ಸರ್ಸನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀನಿ. ಇದೇ ಥರ 7ನೇ ತರಗತಿಯ ವಿಷಯಗಳನ್ನು ಕೂಡ ಬೇರೆ ವಿಷಯಗಳ ಸಹಿತ ಹಾಕ್ತೀವಿ. ಅವುಗಳ ವಿಡಿಯೋ ಲಿಂಕನ್ನು ನಾನು ಕಮೆಂಟ್ ಸೆಷನ್ನಲ್ಲಿನೂ ಕೂಡ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಯಾರಿಗೆಲ್ಲ ಈ PDF ಬೇಕು ಅನ್ನೋದನ್ನು ಕಡಿಮೆ ಬೆಲೆಯಲ್ಲಿ ನಾವೇನು ಮಾಡ್ತೀವಿ, ಇದೇ ಒಂದು PDFಗೆ ನಿಮ್ಮ ಶಾಲೆ ಹೆಸರಾಗಿರ್ಬೋದು, ಶಿಕ್ಷಕರ ಹೆಸರುಗಳನ್ನಾಗಿರ್ಬೋದು, ಅವುಗಳನ್ನು ಆ್ಯಡ್ ಮಾಡಿ ಸೊ ನಿಮಗೆ ವಾಟ್ಸಪ್ಗೆ ಏನು ಮಾಡ್ತೀವಿ, ಕಾಪಿಗಳನ್ನು ಶೇರ್ ಮಾಡ್ತೀವಿ. ಸೊ ಬೇಕಾದವರು 9964050759ಗೆ ಕೇವಲ ವಾಟ್ಸಪ್ ಮೆಸೇಜ್ ಮಾಡಿ, ಕರೆಗಳನ್ನು ಸ್ವೀಕರಿಸೋದಿಲ್ಲ. ಸೊ ಎಲ್ಲ ಕ್ವಶನ್ ಪೇಪರ್ಗಳ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ಗಳು ಲಭ್ಯ ಇದ್ದಾವೆ, ಅವುಗಳನ್ನು ವಿಚಾರಿಸಿ ಪಡ್ಕೊಳ್ಬೋದು. ಪ್ರಶ್ನೆ ಪತ್ರಿಕಾ ಕಿ ರೂಪರೇಖಾ, ಪ್ರಶ್ನೆ ಪತ್ರಿಕೆಯ ರೂಪುರೇಖೆ 2024-25 ನೋಡಿ. ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಸಿಲೆಬಸ್ ತೊಗೊಂಡಿದ್ದಾರೆ ಅಷ್ಟು ಸಿಲೆಬಸನ್ನು ತೊಗೊಂಡಿದ್ದೀವಿ. ಪಡನಾ ಹೇ ಜಿ ಪಡನಾ ಹೇ ಪಾಠಕ್ಕೆ 5 ಅಂಕ, ಅಧ್ಯಾಪಕ ಅವರು ವಿದ್ಯಾರ್ಥಿ ಪಾಠಕ್ಕೆ 5 ಅಂಕ, ಸುನೋ ಮೇರಿ ಕಹಾನಿ ಪಾಠಕ್ಕೆ 5 ಅಂಕ, ಮೈ ಬಿ ನಾಮಕ ಮಾತಾ ಪಾಠಕ್ಕೆ 5 ಅಂಕ, ಒಟ್ಟು 20 ಅಂಕವನ್ನು ತೊಗೊಂಡಿವಿ. ಈ 20 ಮಾರ್ಕ್ಸನ್ನು ನೀವೇನು ಮಾಡಬೇಕಾಗ್ತದೆ, ಗ್ರೇಡ್ ಹಾಕಬೇಕಾದ್ರೆ 10ಗೆ ರಿಡ್ಯೂಸ್ ಮಾಡಿನೇ ಗ್ರೇಡ್ಗಳನ್ನು ಕೊಡಬೇಕು ರಿಜಿಸ್ಟ್ರಲ್ಲಿ, ಮಾರ್ಕ್ ರಿಜಿಸ್ಟರ್. ಎಸ್, ಉದ್ದೇಶಕ್ಕೆ ಆಧಾರ ಪರ ಅಂಕ ವಿತರಣಾದಲ್ಲಿ ಸ್ಮರಣಕ್ಕೆ ಸಂಬಂಧಪಟ್ಟಂತೆ 6 ಇದ್ದಾವೆ, ಸಮಜ್ನಾಗೆ 8 ಇದ್ದಾವೆ, ಅಭಿವ್ಯಕ್ತಿಗೆ 4 ಇದೆ, ಪ್ರಶಂಸೆಗೆ 2 ಇದೆ, ಒಟ್ಟು 20 ಅಂಕ ಇದೆ. ಪ್ರಶ್ನೋಕೆ ಸ್ವರೂಪಗಳ ಆಧಾರದಲ್ಲಿರ್ತಕ್ಕಂಥದ್ದು ವಸ್ತುನಿಷ್ಠದ್ದು 8 ಪ್ರಶ್ನೆಗಳಿದ್ದಾವೆ, ದೀರ್ಘ ಉತ್ತರದ್ದು 8 ಇದ್ದಾವೆ, ನೆಕ್ಸ್ಟ್ ಲಘು ಉತ್ತರದ 8 ಇದ್ದಾವೆ, ದೀರ್ಘ ಉತ್ತರ 4 ಇದ್ದಾವೆ, ಒಟ್ಟು 20 ಇದ್ದಾವೆ. ಇನ್ನು ಬ್ಲೂ ಪ್ರಿಂಟ್ ನೋಡೋದಾದರೆ ಪಡನಾ ಹೇಜಿ ಪಡನಾ ಹೇ ಪಾಠದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ, ಒಂದು 4 ಅಂಕದ ಪದ್ಯಪೂರ್ಣ ಪ್ರಶ್ನೆ, ಒಟ್ಟು 2 ಪ್ರಶ್ನೆ 5 ಅಂಕ. ಅಧ್ಯಾಪಕ ಅವರು ವಿದ್ಯಾರ್ಥಿ ಪಾಠದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ, 2 1 ಅಂಕದ ಪ್ರಶ್ನೆಗಳು, 1 2 3 ವಾಕ್ಯದ ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು 5 ಅಂಕ. ಸುನೋ ಮೇರಿ ಕಹಾನಿ ಈ ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ, 2 1 ವಾಕ್ಯದ ಉತ್ತರಗಳು, 1 2 3 ವಾಕ್ಯದ ಉತ್ತರದ ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು 5 ಅಂಕ. ಇನ್ನು ಮೈ ಭಿ ನಾಮಕ ಮಾತಾ ಪದ್ಯದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು 5 ಅಂಕ. ಒಟ್ಟು ಕ್ವಶನ್ ಪೇಪರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 4, 1 ಅಂಕದ 4, 2 ಅಂಕದ 4 ಇದ್ದಾವೆ, ಒಂದು ಪದ್ಯಪೂರ್ಣ ಮಾಡಲಿಕ್ಕೆ ಒಂದಿದೆ, 13 ಪ್ರಶ್ನೆ 20 ಅಂಕಗಳನ್ನು ಏನು ಮಾಡಿದ್ದೀವಿ, ಈ ಒಂದು ಕೊಟ್ಟಿದ್ದೀವಿ ಕ್ವಶನ್ ಪೇಪರಲ್ಲಿ. ಎಸ್, ಪ್ರಶ್ನೆ ಪತ್ರಿಕೆ ನೋಡೋಕ್ಕಿಂತ ಮುಂಚೆ ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ಅದೇನು ಮಾಡ್ತದಪ್ಪ ಅಂದರೆ ತಂದು ಕೊಡ್ತದೆ. ಸೊ ಆಲ್ರೆಡಿ 7ನೇ ತರಗತಿಯ ನಾವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದ್ದೀವಿ. ಕನ್ನಡ, ಸೈನ್ಸ್, SS, ಹಿಂದಿ, ಅವುಗಳ ಲಿಂಕನ್ನು ಕೊಡ್ತೀನಿ, ಅದನ್ನು ಕೂಡ ತಾವುಗಳು ನೋಡ್ಬೋದು ಅಂತ ಹೇಳ್ತಾ, ಪ್ರಥಮ ರಚನಾತ್ಮಕ ಆಕಲನ್ ಮೊದಲ ರೂಪನಾತ್ಮಕ ಪರೀಕ್ಷೆ 2024-25, ಕಕ್ಷಾ 7 तरगति 7, विषय तृतीय भाषा हिंदी, अंक 20, समय 40 मिनट. मुख्य प्रश्न 1, सही विकल्प चुनकर सही संकेताक्षर सहित लिखिए 4 प्रश्न, हर एक प्रश्न के लिए 1 अंक, कुल 4 अंक. मोदला प्रश्न, इनाम शब्द का सही अर्थ वाले शब्द है ए घर, बी सहायता, सी पुरस्कार, डी परीक्षा. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಪುರಸ್ಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಬಾಲಕ್ ಶಬ್ದ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಎ ಬಾಲಕಿ, ಬಿ ಬಾಲಿಕಾ, ಸಿ ಲಡ್ಕಾ, ಡಿ ಲಡ್ಕಿ. ವೆರಿ ಈಸಿ ಆನ್ಸರ್, ಆಪ್ಷನ್ ಬಿ ಬಾಲಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಬಚ್ಚಾ ಶಬ್ದ ಕಾ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಎ ಬಚ್ಚಾ, ಬಿ ಬಚ್ಚೋ, ಸಿ ಬಚಾಯೆ, ಡಿ ಬಚ್ಚೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ ಬಚ್ಚೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 4ನೇ ಪ್ರಶ್ನೆ, ಪಾನ ಶಬ್ದ ಕಾ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಎ ಖೋನಾ, ಬಿ ಪಾನಿ, ಸಿ ಲೇನಾ, ಡಿ ದೇನಾ ಇದೆ. ಸೊ ಪಾನದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಖೋನಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಏನು ಮಾಡಿದ್ದೀವಿ, ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೇಕ ಪೂರ್ಣ ವಾಕ್ಯ ಮೇಲೆ ಲಿಖೆ, ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 5, ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೇ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡಿ, ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 6, ರಮೇಶ್ ಕಾ ಘರ್ ಕಹಾ ಹೇ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೇ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 7, ಬಚ್ಚೋं को कौन बुलाता है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಬಚ್ಚೋं को पेड़ बुलाता है ಅನ್ನೋದು ಉತ್ತರ. ಇನ್ನು ಲಾಸ್ಟ್ 8th ಕ್ವಶನ್, किसके जरिए पेड़ सांस लेता है ಅಂತ ಇದೆ. इस पत्ते के जरिए पेड़ सांस लेता है ಅಂತಕ್ಕಂಥದ್ದು ಇತ್ತು. ಇಷ್ಟು 4 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, 1 ಅಂಕದಲ್ಲಿ ಕೊಟ್ಟಿದ್ದೀವಿ.
ಇನ್ನು निम्नलिखित प्रश्न के उत्तर 2-3 वाक्यों में उत्तर लिखे 4 ಪ್ರಶ್ನೆಗಳು ತಲಾ ಒಂದಕ್ಕೆ 2 ಅಂಕ ಒಟ್ಟಾರೆ 8 ಅಂಕ 9ನೇ ಪ್ರಶ್ನೆ अध्यापक का नाम क्या है वे कहाँ रहते हैं ಅಂತ ಕೇಳಿದ್ದಾರೆ सो द आंसर अध्यापक का नाम पवन कुमार है वे भी विजयनगर में रहते हैं प्रश्न 10 आदमी पेड़ काट कर क्या क्या बनाता है ಅಂತ ಕೇಳಿದ್ದಾರೆ सो द राइट आंसर इज आदमी पेड़ काट कर घर बनाता है और तरह तरह के उपकरण बनाता है प्रश्न 11 बालक का मन क्यों महसूस कर रह जाता है ಅಂತ ಕೇಳಿದ್ದಾರೆ सो आंसर ಇದೆ बालक रोज रोज सीमा की खबरें सुनता है इसे सुन सुनकर उसका मन महसूस कर रह जाता है ಅನ್ನೋದು ಇತ್ತು 12ನೇ ಪ್ರಶ್ನೆ बालक झटपट बड़ा होकर क्या करना चाहता है ಅಂತ ಕೇಳಿದ್ದಾರೆ सो द आंसर ನೋಡೋದಾದ್ರೆ बालक झटपट बड़ा होकर फौज में भर्ती होना चाहता है यही इच्छा बालक के मन में आती है बालक फौज में भर्ती होकर देश के लिए ಲಡನಾ ಚಾತಾ ಹೇ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ನೆಕ್ಸ್ಟ್ ಪದ್ಯಭಾಗ ಪೂರ್ಣ ಕೀಜೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಒಟ್ಟಾರೆ 4 ಅಂಕಕ್ಕೆ ಇದೆ 4 ಅಂಕ 13ನೇ ಪ್ರಶ್ನೆ ತೋಡೆ ದಿನಕಿ ಹಿಡಿದ ಹಮ್ಮವರೆಗೆ ಏನು ಮಾಡಬೇಕು ಪದ್ಯಭಾಗ ಪೂರ್ಣ ಮಾಡಬೇಕಾಗಿತ್ತು ಆನ್ಸರ್ तोड़े दिन की बात और है जमकर खूब पढ़ेंगे हम इम्तिहान में ताल ठोंक कर कुश्ती खूब लड़ेंगे हम ಅಂತಕ್ಕಂಥದ್ದು ಉತ್ತರ ಇತ್ತು ಇಷ್ಟು ನಾನು 7th ಹಿಂದಿಯಲ್ಲಿ ಫಸ್ಟ್ ಎಫ್ ಎ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಬ್ಲೂ ಪ್ರಿಂಟನ್ನು ಎಲ್ಲವನ್ನು ಕೊಟ್ಟಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆಯಲ್ಲ ಸೊ ದಯಮಾಡಿ ಈಸಿ ಅನಿಸಿದರೆ ತಾವುಗಳು ಅದನ್ನು ಬರ್ಕೊಳ್ಳಬಹುದು ಅಥವಾ ಯಾರಿಗೆ ಪಿ ಡಿ ಎಫ್ಗಳನ್ನ ಬೇಕು ಅನ್ನೋರು ಈ ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಸೊ ಇದನ್ನು ಪರ್ಚೇಸನ್ನು ಸಹಿತ ಕೂಡ ಮಾಡ್ಬೋದು ಮತ್ತು ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾವು ಕ್ವಶನ್ ಪೇಪರ್